ಶ್ರಾವಣ ಮಾಸದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ವರಮಹಾಲಕ್ಷ್ಮಿ ಹಬ್ಬವನ್ನು ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಮಹಿಳೆಯರು ಮನೆಯಲ್ಲಿ ವರಮಹಾಲಕ್ಷ್ಮಿ ಕೂರಿಸಿ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಹಾಗಿದ್ರೆ ದಾವಣಗೆರೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಹೇಗಿತ್ತು ಅಂತೀರಾ? ಇಲ್ಲಿದೆ ನೋಡಿ. ದಾವಣಗೆರೆಯಲ್ಲಿ ಮನೆ ಮಾಡಿದ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ವರಮಹಾಲಕ್ಷ್ಮಿ ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸಿದ ಮಹಿಳೆಯರು. ಬೆಲೆ ಏರಿಕೆಯ ನಡುವೆಯೂ ಕಳೆಗಟ್ಟಿದ ವರಮಹಾಲಕ್ಷ್ಮಿ ಹಬ್ಬ. ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ಧನ ಕನಕ ಐಶ್ವರ್ಯಗಳನ್ನು ಕರುಣಿಸುವಂತೆ ಭಕ್ತರು ತಮ್ಮ ಮನೆಗಳಲ್ಲಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಬೆಣ್ಣೆನಗರಿ ದಾವಣಗೆರೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಕಳೆಗಟ್ಟಿತು. ಮಹಿಳೆಯರು ವರಮಹಾಲಕ್ಷ್ಮಿ ದೇವಿಗೆ ಬಣ್ಣ ಬಣ್ಣದ ಸೀರೆ ಉಡಿಸಿ ಕಳಶವಿಟ್ಟು ವಸ್ತ್ರ ಒಡವೆ ಹಣ್ಣುಗಳನ್ನು ಇಟ್ಟು ವಿವಿಧ ಬಗೆಯ ತಿನಿಸುಗಳನ್ನು ಸಿದ್ಧಪಡಿಸಿ ದೇವಿಗೆ ನೈವೇದ್ಯ ಮಾಡಿ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿದರು. ಅಷ್ಟೇ ಅಲ್ಲದೆ ವರಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸಿ ಮುತ್ತೈದರಿಗೆ ಅರಿಶಿನ ಕುಂಕುಮ ನೀಡುವ ಮೂಲಕ ಸಂಭ್ರಮಿಸಿದರು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಕರ್ನಾಟಕದಂಥ ಎಲ್ಲ ಮಹಿಳೆಯರಿಗೂ ಇದೊಂದು ಶುಭ ಸಂಭ್ರಮ ಅಂತ ಅಂದ್ಕೊಳ್ತೀವಿ. ಈ ಶ್ರಾವಣ ಮಾಸ ಬಂತು ಅಂದರೆ ಎಲ್ಲ ಮಹಿಳೆಯರಿಗೂ ತುಂಬ ಖುಷಿ. ಮಂಗಳಗೌರಿ ಆಗಿರ್ಬೋದು, ಶುಕ್ರಗೌರಿ ಆಗಿರ್ಬೋದು, ಪ್ರತಿ ಮಂಗಳವಾರ ಶುಕ್ರವಾರ ಈ ಗೌರಿ ಪೂಜೆ ಮಾಡಿಬಿಟ್ಟು ವ್ರತ ಎಲ್ಲ ಮಾಡಿ ಈ ಹಬ್ಬನ ಆಚರಿಸ್ತಾರೆ. ವರಮಹಾಲಕ್ಷ್ಮಿ ತುಂಬ ಮನೆಗೆ ಹೆಣ್ಮಕ್ಳು ಇದೊಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಮಹಿಳೆಯರಿಗೋಸ್ಕರ ಇದು ಸೌಭಾಗ್ಯವಂತರಾಗಿರಬೇಕು. ಆಮೇಲೆ ಮಹಿಳೆಯರೆಲ್ಲ ಮುತ್ತೈದೆಯರಾಗಿರಬೇಕು ಅಂತಂದು ಗಂಡನ ಆಯುಷಿಗೋಸ್ಕರ ಲಕ್ಷ್ಮಿ ಸಂಪತ್ತು ನಮಗೆ ಸಿಗಲಿ, ಸಿರಿ ಸಂಪತ್ತು ಸಿಗಲಿ, ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ ಸಿಗಲಿ ಅಂತಂದು ಈ ಒಂದು ವ್ರತ ಮಾಡಿಬಿಟ್ಟು ಈ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತೀವಿ. ಎಲ್ಲ ಮಹಿಳೆಯರನ್ನು ಕರೆದು ನಾವು ಮುತ್ತೈದೆಯರಿಗೆ ಉಡಿ ಕೊಟ್ಬಿಟ್ಟು ಕಂಕಣ ಕಟ್ಟಿ ಅರಿಶಿನ ಕುಂಕುಮ ಕೊಟ್ಟು ಬಳೆ ಕೊಟ್ಟು ಇದನ್ನೆಲ್ಲ ತುಂಬ ಸಂಭ್ರಮದಿಂದ ಆಚರಿಸ್ತೀವಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ತುಂಬ ಖುಷಿ ಆಗ್ತಿದೆ. ಹೆಣ್ಮಕ್ಳಿಗೆ ಈ ಹಬ್ಬ ಅಂದರೆ ತುಂಬ ಸಂತೋಷ. ತಾವು ರೆಡಿ ಮಾಡಿಕೊಂಡು ದೇವರಿಗೂ ರೆಡಿ ಮಾಡಿ ಅದೇನೋ ಒಂಥರ ಸ್ಪೆಷಲ್ ಫೀಲಿಂಗ್ ಇದೆ. ಆಮೇಲೆ ಹಬ್ಬಕ್ಕೆ ಎಲ್ಲ ಸಿಹಿ ಅಡುಗೆ ಮಾಡ್ತೀವಿ, ದೇವರಿಗೂ ಎಲ್ಲ ನೈವೇದ್ಯ ಮಾಡಿ ನಾವು ಎಲ್ಲ ತಿಂದು ಖುಷಿಯಾಗಿ ಇರ್ತೀವಿ. ಎಲ್ಲ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಎಲ್ಲ ಒಂಥರ ಸ್ಪೆಷಲ್ ಫೀಲಿಂಗ್ ವರಮಹಾಲಕ್ಷ್ಮಿ ಹಬ್ಬ ಅಂದರೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸಡಗರದಿಂದ ಕೂಡಿರುತ್ತೆ. ಈವನ್ ಎಲ್ಲ ಏನು ಹೇಳ್ಬೇಕಂದ್ರೆ ಅದನ್ನು ಡೆಕೋರೇಷನ್ ಯಾವ ಟೈಪ್ ಮಾಡಬೇಕು, ಏನು ಮಾಡಬೇಕು, ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದೆಲ್ಲ ಭಾಳ ದಿನದಿಂದ ಅದಕ್ಕೆ ಪ್ರಿಪೇರ್ ಆಗಿರ್ತಾರೆ. ಆಮೇಲೆ ಇದು ಟ್ರೆಡಿಷನಲ್ಲು. ಈ ಟ್ರೆಡಿಷನಲ್ ಅಂದರೆ ನಮ್ಮ ಮುಂದಿನ ಪೀಳಿಗೆಯವರು ಹಬ್ಬ ಹುಣ್ಣಿಮೆಗಳ್ನ ತಿಳ್ಕೊಬೇಕು, ಮಾಡಬೇಕು, ಆಚರಣೆ ಮಾಡ್ಕೊಂಡು ಅಟ್ಲೀಸ್ಟ್ ಹಬ್ಬ ಇದೆ ಅನ್ನೋದಾದ್ರು ಅಟ್ಲೀಸ್ಟ್ ಹಬ್ಬ ಇದೆ ಅಂತ ಅದಕ್ಕೋಸ್ಕರನಾದ್ರು ಅವರು ಟ್ರೆಡಿಷನಲಾಗಿ ಡ್ರೆಸ್ ಹಾಕ್ಕೊಂಡು ನಮ್ಮ ಕಲ್ಚರ್ನ ಉಳಿಸ್ತಾರೆ. ಆಮೇಲೆ ನಾವು ಏನಕ್ಕೋಸ್ಕರ ಹಬ್ಬ ಮಾಡ್ತೀವಿ ಅನ್ನೋದನ್ನ ನಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಹಬ್ಬ ಮಾಡ್ತೀವಿ. ಇದು ಶ್ರಾವಣದ 2ನೇ ಶುಕ್ರವಾರ ಹಬ್ಬ ಮಾಡಲಾಗುತ್ತದೆ. ಇದು ಲಕ್ಷ್ಮಿ ನಮ್ಮನೆಗೆ ಬರಲಿ, ನಮ್ಮನೆಗೆ ಸಂಪತ್ತು ಒಂದೇ ಅಂತ ಅಲ್ಲ, ನಮ್ಮ ನೆಮ್ಮದಿ ಪ್ರತಿಯೊಂದನ್ನು ಕೊಟ್ಟು ಕಾಪಾಡಲಿ ಅನ್ನೋದಕ್ಕೋಸ್ಕರ ಈ ಹಬ್ಬ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಮಹಿಳೆಯರಿಗೆ ಎಲ್ಲಿಲ್ಲದ ಸಂಭ್ರಮ. ಮನೆಗಳಲ್ಲಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದರೆ ಸೌಭಾಗ್ಯತನ, ಮುತ್ತೈದೆತನ, ಸಿರಿ ಸಂಪತ್ತು ಕರುಣಿಸುತ್ತದೆ ಎಂಬ ನಂಬಿಕೆ ಇದ್ದು ಮಹಿಳೆಯರು ತಮ್ಮ ಮನೆಗಳಲ್ಲಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ವರವ ಕೊಡೆ ವರಮಹಾಲಕ್ಷ್ಮಿ ಎಂದು ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿ ಸಂಭ್ರಮಿಸುತ್ತಾರೆ. ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀವಿ. ಇದು ಪ್ರತಿ ಶ್ರಾವಣ 2ನೇ ವಾರದಲ್ಲಿ ಬರುತ್ತೆ. ಈ ಪ್ರತಿ ಶುಕ್ರವಾರದಂತ ಒಂದೊಂದು ವಿಶೇಷತೆ ಇರುತ್ತೆ. ಈ ಶುಕ್ರವಾರ ಬಂದರೆ ವರಮಹಾಲಕ್ಷ್ಮಿ ಹಬ್ಬ ಇರುತ್ತೆ. ಇವತ್ತು ನಾವೇನು ಮಾಡ್ತೀವಿ ಅಂತಂದರೆ ಬೆಳಿಗ್ಗೆ ಎದ್ದು ವರಮಹಾಲಕ್ಷ್ಮಿ ಕಳಶ ಇಟ್ಟು ಆ ಕಳಶಕ್ಕೆ ಪೂಜೆ ಮಾಡ್ತೀವಿ. ಇದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ನಾವು ತುಂಬ ಮುಂಚೆದಿಂದನೇ ಶುರು ಮಾಡಿರ್ತೀವಿ. ಬೆಳಿಗ್ಗೆನೇ ಎದ್ದು ಈ ಥರ ಪೂಜೆ ಎಲ್ಲ ಮಾಡಿ, ಹಬ್ಬದ ಅಡುಗೆ ಮಾಡಿ, ಹೋಳಿಗೆ ಎಲ್ಲ ನೈವೇದ್ಯ ಮಾಡಿ
ಮತ್ತು ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಯಾರು ಇರ್ತಾರೆ ಅವ್ರನ್ನೆಲ್ಲ ಮನೆಗೆ ಕರೆಸಿ ತಾಂಬೂಲ ಕೊಡು, ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಈ ಥರ ಎಲ್ಲ ಮಾಡ್ತೀವಿ. ಈ ಹಬ್ಬ ಬಂದರೆ ಹೆಣ್ಮಕ್ಳಂದರೆ ನಮಗೆಲ್ಲ ತುಂಬ ವಿಶೇಷ ಇರುತ್ತೆ. ಚೆನ್ನಾಗಿ ಖರೀದಿ ಬಟ್ಟೆ ಒಡವೆ ಈ ಥರ ಎಲ್ಲ ಖರೀದಿಗಳನ್ನ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ ಈ ಹಬ್ಬ ಬಂತು ಅಂದರೆ, ಈ ಥರ ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ಸೇರ್ತೀವಿ ಅಂತ. ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀವಿ. ಈ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಅಂದರೆ ಹೆಣ್ಮಕ್ಳಿಗೆ ಶ್ರಾವಣ ಮಾಸ ಬಂತು ಅಂದರೆ ಏನೋ ಒಂಥರ ಸಂಭ್ರಮ ಸಡಗರ. ಇವತ್ತು ಈ ಹಬ್ಬ ಆಯಿತು ಅಂದರೆ ನಾಳೆ ಏನು ಹಬ್ಬನೂ ಬರುತ್ತೋ ಏನೋ ಅಂತ ಎಲ್ಲರಿಗೂ ಒಂಥರ ಖುಷಿ ಇರುತ್ತೆ, ತುಂಬ ಖುಷಿ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಆ ಡ್ರೆಸ್ ತೊಗೋಬೇಕು, ಆ ಸಾಮಾನು ತೊಗೊಂಬರ್ಬೇಕು, ಇದು ತೊಗೊಬರ್ಬೇಕು ಅಂತ ತುಂಬ ಒಂದು ವಾರದಿಂದ ಪ್ರಿಪ್ರೇಷನ್ ಮಾಡ್ತಿರ್ತೀವಿ. 2 ದಿನದಿಂದ ನಿದ್ದೆ ಮಾಡಲ್ಲ, ಹಂಗೆ ಡೆಕೋರೇಷನ್ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಅಂದ್ಕೊತೀವಿ. ಮತ್ತು ಈ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಏನು ಹೆಣ್ಮಕ್ಳಿಗೆ ಆಯುರಾರೋಗ್ಯ, ಐಶ್ವರ್ಯ, ಸೌಭಾಗ್ಯ, ಸಂಪತ್ತು ಎಲ್ಲ ಕೊಡಲಿ, ಮಕ್ಕಳು ಎಲ್ಲರನ್ನೂ ಕೊಡಲಿ ಅಂತೇಳಿ ತುಂಬ ದೇವ್ರನ್ನ ಬೇಡ್ಕೊತೀವಿ. ಆ ಪೂಜೆ ಮಾಡ್ಬೇಕಾದ್ರೂ ಏನೋ ಒಂಥರ ಹುಮ್ಮಸ್ಸಿರುತ್ತೆ, ಖುಷಿ ಇರುತ್ತೆ. ಈ ಹಬ್ಬ ವರ್ಷನೂ ನಮ್ಮ ಮನೇಲಿ ನಾವು ಆಚರಿಸ್ತಿರ್ತೀವಿ. ಒಟ್ಟಿನಲ್ಲಿ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ದು, ಮಹಿಳೆಯರು ವರಮಹಾಲಕ್ಷ್ಮಿಯನ್ನ ಭಕ್ತಿಯಿಂದ ಪೂಜೆ ಸಲ್ಲಿಸುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.